ಒಂದು ತಾಯಿ ಒಂದು ಮಗು ಹುಟ್ಟಿದಾಗ ಮರುಜನ್ಮವನ್ನ ಪಡಿತಾಳಂತೆ. ಸೊ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮವನ್ನ ನೀಡುವಾಗ ಸುಮಾರು 120ಕ್ಕೂ ಹೆಚ್ಚು ಮೂಳೆಗಳನ್ನ ಒಂದೇ ಸತಿ ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನ ಅನುಭವಿಸ್ತಾರಂತೆ. ಒಂದು ಮಗು ಹುಟ್ಟಿದಾಗ ತಾಯಿಗೂ ಕೂಡ ಮರುಜನ್ಮ ಆಗಿರುತ್ತೆ ಅದು. ಸೊ ಇವತ್ತು ನಮ್ಮ ಮೋನೀಶ್ ಅವರ ಹುಟ್ಟುಹಬ್ಬ ಅಷ್ಟೇ ಅಲ್ಲ, ನಮ್ಮ ಗೀತಾ ಮೇಡಮ್ ಅವರ ಹುಟ್ಟುಹಬ್ಬ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಆ ಮಹಾ ಕಂದನನ್ನ ಎತ್ತಿದಂತ ನಮ್ಮ ಮಹಾತಾಯಿ ಅಂತ ಹೇಳ್ಬೋದು ಗೀತಾ ಅವರು. ಅವ್ರಿಗೆ ಜೋರಾದ ಚಪ್ಪಾಳೆ. ಎಲ್ಲ ದುಃಖವನ್ನ ಮನಸ್ಸಲ್ಲಿ ಇಟ್ಕೊಂಡು ನಗ್ನಗ್ತ ಮೇಲೆ ನಿಮ್ಮೆಲ್ಲರಿಗೂ ತೋರಿಸ್ಕೊಂತಾ ಇದ್ದಾರೆ. ಆದ್ರೆ ಆ ದುಃಖ ಏನಿದೆ ಅಲ್ಲ, ಅದು ಅವ್ರಿಗಷ್ಟೇ ಗೊತ್ತಿರುವಂತದ್ದು. ಆ ದುಃಖವನ್ನೆಲ್ಲ ಬದಿಗಿಟ್ಟು ಸಂತೋಷದಿಂದ ಮುಗುಳ್ನಗ್ತಾ ನಿಮ್ಮೆಲ್ಲರಿಗೂ ಸಹಾಯವನ್ನ ಮಾಡ್ಬೇಕು ಅಂತ ಗೀತಾ ಮೇಡಮ್ ಅವರು ಇವತ್ತು ಇಲ್ಲಿ ನಿಂತಿದ್ದಾರೆ. ಸೊ ಕಾರ್ಯಕ್ರಮದ ಆರಂಭವನ್ನ ಮಾಡ್ತಾ ಇದ್ದೀವಿ. ಇದೀಗ ತಾವೆಲ್ಲರೂ ಕೂಡ ಒಂದು ನಿಮಿಷ ಎದ್ದು ನಿಂತು ನಮ್ಮ ಮೋನೀಶ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೋಬೇಕಾಗಿ ನಾವೆಲ್ಲರೂ ವಿನಂತಿಸ್ಕೊತಾ ಇದ್ವಿ. ದಯವಿಟ್ಟು ಎಲ್ಲರೂ ಕೂಡ ಮೌನಾಚರಣೆಯನ್ನು ಆಚರಿಸೋದ್ರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಧನ್ಯವಾದ ಎಲ್ಲರೂ ದಯವಿಟ್ಟು ಕೂತ್ಕೋಬೇಕಾಗಿ ವಿನಂತಿಸ್ಕೊತಾ ಇದೀವಿ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಮತ್ತೊಂದು ಕಣ್ಣು ಅಂತ ಹೇಳ್ಬೋದು, ನಮ್ಮ ಕರ್ನಾಟಕದ ಪವರ್ ಅಂತಾನೆ ಹೇಳ್ಬೋದು, ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ಅಭಿಮಾನಿಗಳಲ್ಲೂ ಇದ್ದಾರೆ ಅವರು. ಸೊ ಬಿಟ್ಟೋದ್ರು ಸಹ 2 ಕಣ್ಣಿನ ಮುಖಾಂತರ 4 ಜನರಿಗೆ ಕಾಣಿಸೋ ಅಂತ ಅಂದವನ್ನ ಅಂದ್ರೆ ವಿಷನ್ ಅನ್ನ ಕೊಟ್ಟಂತ ಮಹಾತ್ಮ ನಮ್ಮ ಪುನೀತ್ ರಾಜ್ಕುಮಾರ್. ಇದ್ದಾಗ್ಲೂ ಸಹ ಬಹಳಷ್ಟು ಅನಾಥಾಶ್ರಮ, ವೃದ್ಧಾಶ್ರಮ, 1800 ಜನ ಮಕ್ಕಳಿಗೆ ಉಚಿತ ವಿದ್ಯೆಯನ್ನ ನೀಡ್ತಿದ್ದಂತ ಮಹಾನ್ ಬಾಬಾ ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು. ಅವ್ರಿಗೂ ಒಂದು ಜೋರದ ಚಪ್ಪಾಳೆ ಬರ್ಬೇಕು. ಜೊತೆಗೆ ನೀವೆಲ್ಲರೂ ಅವ್ರಿಗೂ ಸಹ ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆಯನ್ನ ಮಾಡ್ಬೇಕಾಗಿ ವಿನಂತಿಸ್ಕೊತಾ ಇದೀವಿ. ನಮ್ಮ ಕರ್ನಾಟಕದ ಅಪ್ಪು, ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಮಣ್ಣಿನ ಮಗ ಅಂತ ಹೇಳ್ಬೋದು. ಅವರಿಗೆ ಇದೀಗ 1 ನಿಮಿಷಗಳ ಕಾಲ ಮೌನಾಚರಣೆ. ಧನ್ಯವಾದ. ಇದೀಗ ವೇದಿಕೆ ಮೇಲಿರುವಂತ ಮಾರಠಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ರಾಮಚಂದ್ರ ಸರ್ ಈಗಷ್ಟೇ ಬಂದಿದ್ದಾರೆ. ಅವ್ರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದೀವಿ. ಗೌರವಾನ್ವಿತ ಸ್ವಾಗತ. ಸೊ ವೇದಿಕೆ ಮೇಲಿರುವಂತಹ ಸಮಸ್ತ ಗೌರವಾನ್ವಿತರು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದ ಶುಭಾರಂಭವನ್ನ ಮಾಡಬೇಕು. ದೀಪವನ್ನ ಬೆಳೆಸುವುದರ ಮುಖಾಂತರ ಮೊದಲಿಗೆ ನಮ್ಮ ರಾಮಕೃಷ್ಣ ಸರ್ ಬಂದ್ಬಿಡ್ಲಿ, ನಂತರ ಎಲ್ಲರೂ ಕೈ ಜೋಡಿಸಿ ಈ ಒಂದು ಸುಂದರ ಕಾರ್ಯಕ್ರಮದ ಆರಂಭವನ್ನ ಮಾಡಬೇಕಾಗಿ ವಿನಂತಿಸ್ಕೊತೀವಿ. ಸರ್ ತಮಗೆ ಆತ್ಮೀಯವಾದಂತ ಸ್ವಾಗತ. ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ರಾಮಕೃಷ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋಳದ ಚಪ್ಪಾಳೆಯಲ್ಲಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಆತ್ಮೀಯವಾದಂತ ಆಧಾರದ ಸ್ವಾಗತ, ಸುಸ್ವಾಗತ ಸರ್. ದಯವಿಟ್ಟು ಬನ್ನಿ. ಎಲ್ಲರೂ ಕೈ ಜೋಡಿಸಿ ದೀಪವನ್ನ ಬೆಳೆಸುವುದರ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡಬೇಕಾಗಿ ವಿನಂತಿಸ್ಕೊತಾ ಇದೀವಿ. ದಯವಿಟ್ಟು ತಾವೆಲ್ಲರೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಕೈ ಜೋಡಿಸಿ ಈ ಒಂದು ಸುಂದರ ಕಾರ್ಯಕ್ರಮದ ದೀಪವನ್ನ ಬೆಳಗಿಸಬೇಕು, ಜ್ಯೋತಿಯನ್ನ ಬೆಳಗಿಸಬೇಕಾಗಿ ವಿನಂತಿಸ್ಕೊತಾ ಇದೀವಿ. Não pode.
ಸೊ ಇಲ್ಲಿರುವಂತ ಒಬ್ರು ಮಹನೀಯರು ಅಂತಾನೆ ಹೇಳ್ಬೋದು. ಇಲ್ಲಿರುವಂತ ಕಾರ್ಯಕ್ರಮಕ್ಕೆ ಬಂದಿರುವಂತ ಸಮಸ್ತರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ ಸರ್. ತಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಈ ಒಂದು ಕಾರ್ಯಕ್ರಮ ಪರಿಪೂರ್ಣ ಆಯ್ತು ನೋಡಿ. ಪ್ರತಿಯೊಬ್ರು ಇದ್ದಾರೆ, ಸಮಾಜ ಸೇವಕರಿದ್ದಾರೆ, ನಾಯಕರಿದ್ದಾರೆ, ಆರಕ್ಷಕರಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯನ್ನ ಮಾಡಿರುವಂತ ಹಲವಾರು ಜನರು ಈ ಒಂದು ನಾಯಕರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಪರಿಪೂರ್ಣವಾದಂತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಶಶಿಕಾಂತ್ ಅಂತ ಒಬ್ರಿದ್ದಾರೆ ಇಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ. ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊತಾ ಇದೀವಿ. ಪಕ್ಕ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊತಾ ಇದೀವಿ. ಅವರು ಡ್ಯಾನ್ಸ್ ಆಡ್ತಿರುತ್ತೆ. ಸೊ ದಯವಿಟ್ಟು ಬರ್ಬೇಕು ವೇದಿಕೆ. ಮಗ ಅಂತ ಹೇಳ್ಬೋದು ಅವ್ರನ್ನ. ಅವರು ನಮ್ಮ ಅಪ್ಪು ಅವರ ಅಭಿಮಾನಿ. ಅವರು ಈ ಒಂದು ವೇದಿಕೆಯ ಮೇಲೆ ಒಂದು ನೃತ್ಯವನ್ನ ಮಾಡಲಿದ್ದಾರೆ ಅಪ್ಪುಗೋಸ್ಕರ ಮತ್ತು ನಮ್ಮ ಮೋನಿಶ್ಗೋಸ್ಕರ ಈ ಒಂದು ನೃತ್ಯ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಅವರಿಗೆ. ನಮ್ಮ ಮೋನಿಶ್ ಅವ್ರಿಗೆ ಮತ್ತೆ ನಮ್ಮ ಅಪ್ಪು ಸರ್ಗೆ ಈ ಒಂದು ಡ್ಯಾನ್ಸ್ ಅನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ.
ಧನ್ಯವಾದ. ಸೊ ಈಗಷ್ಟೇ ಶ್ರೀಯುತ ಲಕ್ಷ್ಮಣ್ ಸರ್ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಸರ್ ತಮಗೆ ಗೌರವಾನ್ವಿತ ಆತ್ಮೀಯವಾದಂತ ಹೃತ್ಪೂರ್ವಕವಾದಂತ ಸ್ವಾಗತ ಸುಸ್ವಾಗತ. ಜೋರಾದ ಚಪ್ಪಾಳೆ ಬರಲೇಬೇಕು ಅವರಿಗೆ. ನಮ್ಮೆಲ್ಲರ ನೆಚ್ಚಿನ ನಟರು ಅಂತ ಹೇಳ್ಬೋದು. ಬಹಳ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿರುವಂತಹ ಹೆಗ್ಗಳಿಕೆ ಶ್ರೀಯುತ ಲಕ್ಷ್ಮಣ್ ಸರ್ ಅವ್ರದ್ದು. ಸೊ ಅವ್ರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದೀವಿ ಮೋನಿಶ್ ಚಾರಿಟಬಲ್ ಟ್ರಸ್ಟ್ ಇವರ ಕಡೆಯಿಂದ. ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದ ನಟರು, ನಮ್ಮ ಕನ್ನಡಿಗರು, ಇವರಿಗೆ ಗೌರವಾನ್ವಿತ ಪ್ರೀತಿದಾಯಕ ಆತ್ಮೀಯವಾದಂತಹ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ. ಸರ್ ಕಾರ್ಯಕ್ರಮ ಒಂದು